ಗಿಲ್ಲಿ ನಟನನ್ನು ಅಶ್ವಿನಿ ಗೌಡ ಅವರ ತಾಯಿ ಎಷ್ಟು ಇಷ್ಟಪಡ್ತಾರೆ ಅಂತ ಪ್ರತಿಯೊಬ್ಬರು ಸಹ ಬಿಗ್ ಬಾಸ್ ಮನೆ ಒಳಗಡೆ ಬಂದಂಥ ಟೈಮ್ಲೂ ಸಹ ನೋಡಿರ್ತೀವಿ. ಅದೇ ಒಂದು ಪ್ರೀತಿ ಮಮಕಾರ ಒಲವು ಆಚೆ ಕಡೆನೂ ಕೂಡ ಇದೆ. ಐಗ್ರವ ಈವೆಂಟಲ್ಲೂ ಸಹ ಅಷ್ಟೇ ಗಿಲ್ಲಿನ ನೋಡಿ ಫುಲ್ ಖುಷಿ ಪಟ್ಬಿಡ್ತಾರೆ ಅಶ್ವಿನಿ ಗೌಡ ಅವರ ತಾಯಿ. ಹಿಂದ್ಗಡೆಯಿಂದ ಬಂದು ಸರ್ಪ್ರೈಸ್ ಆಗಿ ಮಾತನಾಡಿಸ್ತಾರೆ. ನನ್ನ ಅತ್ತೆ ಮಗ ಅಂತ, ಅತ್ತೆ ಮಗಳು ಅಂತ ಗಿಲ್ಲಿ ನಟ ಮಾತಾಡಿಸ್ತಾರೆ. ನನ್ನ ಮಾವನ ಮಗ ಅಂತ ಅಶ್ವಿನಿ ಗೌಡ ಅವರು ಮಾತನಾಡಿಸ್ತಾರೆ. ಮನೆಗೂ ಸಹ ಇನ್ವೈಟ್ ಮಾಡಿದ್ದಾರೆ. ಫ್ರೀಯನ್ನು ಮಾಡ್ಕೊಂಡು ಖಂಡಿತವಾಗಿಯೂ ಕೂಡ ಗಿಲ್ಲಿ ನಟ ಅವರು ಅಶ್ವಿನಿ ಗೌಡ ಅವರ ಮನೆಗೂ ಸಹ ಎಂಟ್ರಿ ಕೊಟ್ಟು ಹೋಗಿ ಊಟವನ್ನು ಸಹ ಮಾಡಲಿದ್ದಾರೆ. ಈ ಒಂದು ಒಡನಾಟ ಕೊನೆಯ ತನಕ ಇರಬೇಕು. ಬಿಗ್ ಬಾಸ್ ಮನೆಯೊಳಗಡೆ ಇದ್ದಂಥ ಟೈಮಲ್ಲಿ ಹೆಚ್ಚಾಗಿ ಅಶ್ವಿನಿ ಮತ್ತು ಗಿಲ್ಲಿ ನಟ ಅವರು ಜಗಳ ಆಡ್ತಿದ್ರು, ಮನಸ್ತಾಪಗಳು ತುಂಬಾ ಇರೋದು. ಆದರೆ ಆಚೆ ಕಡೆ ಬಂದ ಮೇಲೆ ಆರಾಮಾಗಿದ್ದಾರೆ, ಅನ್ಯೋನ್ಯವಾಗಿ ಇದ್ದಾರೆ ಅಂತ ಹೇಳ್ಬೋದು. ಒಂದು ಒಡನಾಟ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಒಂದು ಮುಂದುವರಿಯಲಿ. ಅಶ್ವಿನಿ ಗೌಡ ಅವರು ಹೊರಗಡೆ ಬಂದ ಮೇಲೆ ಒಂದು ಮಾತನ್ನು ಹೇಳ್ತಾರೆ, ತುಂಬಾ ವೈರಲ್ ಆಗಿತ್ತು. ಗಿಲ್ಲಿ ನಟ ಏನು ಬಡವ ಅಂತ ಹೇಳ್ಕೊಂಡು ನಾಟಕ ಮಾಡ್ದ ಅಂತೆಲ್ಲ ಹೇಳ್ತಾರೆ. ಬಟ್ ಒಂದು ಫ್ಲೋಲ್ ಹೇಳಿರ್ತಾರೆ ಅಷ್ಟೇ, ಉದ್ದೇಶಪೂರ್ವಕವಾಗಿ ಏನು ಹೇಳಿರೋದಿಲ್ಲ. ಗಿಲ್ಲಿ ನಟ ಗೆದ್ದಿರೋದು ಅಶ್ವಿನಿ ಗೌಡಗೆ ಬಹಳನೇ ಖುಷಿ ಇದೆ. ಅಶ್ವಿನಿ ಗೌಡ ಅವರ ತಾಯಿಗೇನೆ ಹೆಚ್ಚು ಖುಷಿಯಾಗಿರುವಂಥದ್ದು. ಅವರು ಕೂಡ ಮನಸ್ಫೂರ್ತಿಯಾಗಿ ಬ್ಲೆಸ್ಸಿಂಗ್ಸನ್ನು ಮಾಡಿದ್ದಾರೆ. ನೆನ್ನೆನೂ ಕೂಡ ಅಷ್ಟೇ ಅಶ್ವಿನಿ ಗೌಡ ಅವರ ತಾಯಿಯ ಜೊತೆ ಗಿಲ್ಲಿ ನಟ ತುಂಬ ಹೊತ್ತು ಮಾತನಾಡ್ತಾರೆ, ಆಶೀರ್ವಾದ ಪಡ್ಕೊಳ್ತಾರೆ, ಮುದ್ದಾಡ್ತಾರೆ ಗಿಲ್ಲಿ ನಟನನ್ನು. ತುಂಬ ಅದ್ಭುತವಾಗಿಯೂ ಕೂಡ ಮಾತನಾಡಿಸಿದ್ದಾರೆ. ಒಡನಾಟವೂ ಕೂಡ ಇದೆ.